ಹಾಯ್ ನನ್ನೆಲ್ಲ ಬ್ಯೂಟಿಫುಲ್ ಸೋಲ್ಸನ್ನು ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ ವೀನಸ್ 71 ಚಾನಲ್ಗೆ. ಸೊ ಇವತ್ತು ನಾವು ನೋಡ್ತಾ ಇರುವಂತದ್ದು ವೃಷಭ ರಾಶಿಯವರ ಬರುವಂತ ಈ ಒಂದು 14th ಆಗಸ್ಟ್ ಇಂದ ನೆಕ್ಸ್ಟ್ 20th ಆಗಸ್ಟ್ ವರೆಗೂ ಏನ್ ಬರ್ತಾ ಇದೆ ಅಂತ ಹೇಳಿ. ಸೊ ರೀಡಿಂಗಿಗೆ ಕ್ವಿಕ್ ಆಗಿ ಕನೆಕ್ಟ್ ಮಾಡ್ಕೊಳ್ಳಿ, ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮುಖಾಂತರ ತುಂಬಾ ಅಕ್ಯುರೇಟ್ ಆಗಿ ನಿಮಗೆ ರೀಡಿಂಗ್ ಬರುತ್ತೆ. ಹಾಗೆ ಈ ಒಂದು ರೀಡಿಂಗ್ ಅನ್ನ ಮ್ಯಾರಿಡ್ ಅನ್ಮ್ಯಾರಿಡ್ ಫಸ್ಟ್ ಸೆಕೆಂಡ್ ಮ್ಯಾರೇಜ್ ಯಾರಾದ್ರೂ ನೋಡಬಹುದು, ರಿಲೇಶನ್ಶಿಪ್ ಅಲ್ಲಿ ಇದ್ದೀರಾ ಅವರು ಕೂಡ ನೋಡಬಹುದು. ಮತ್ತೆ ಯಾವಾಗ ನೀವು ರೀಡಿಂಗ್ ಅನ್ನ ನೋಡ್ತಾ ಇದ್ದೀರಾ ಫುಲ್ ಆನ್ ಪಾಸಿಟಿವ್ ಮೈಂಡ್ ಇಂದ ನೋಡಿ, ಖಂಡಿತ ನಿಮ್ಗೆ ಇದು ಕನೆಕ್ಟ್ ಆಗೇ ಆಗುತ್ತೆ. ಮತ್ತೆ ನಿಮ್ಮ ಒಂದು ಲೈಫ್ ಅಲ್ಲಿ ಯಾವುದೇ ರೀತಿ ತೊಂದರೆಗಳು ನಿಮ್ಗೆ ಬರ್ತಾ ಇದೆ, ಲೈಕ್ ನಿಮ್ಮ ಕರಿಯರ್ ಜಾಬ್ ಇರಬಹುದು ಅಥವಾ ನಿಮ್ಮ ರಿಲೇಶನ್ಶಿಪ್ ಆಸ್ಪೆಕ್ಟ್ ಇರಬಹುದು, ಏನಾದ್ರೂ ನಿಮ್ಗೆ ತೊಂದರೆಗಳು ಬರ್ತಾ ಇದೆ, ಏನ್ ಮಾಡ್ಬೇಕು ಅಂತ ನಿಮ್ಗೆ ಗೈಡೆನ್ಸ್ ಯಾರು ಕೊಡ್ತಾ ಇಲ್ಲ ಅಥವಾ ನಿಮ್ಗೆ ಗೈಡೆನ್ಸ್ ಸಿಗ್ತಾ ಇಲ್ಲ, ತುಂಬಾ ಹುಡುಕ್ತಾ ಇದ್ದೀರಾ, ಲೈಕ್ ಗೌರ್ಮೆಂಟ್ ಜಾಬ್ ಆಗುತ್ತಾ, ಪ್ರೈವೇಟ್ ಜಾಬ್ ಆಗುತ್ತಾ, ನಿಮ್ಮ ಒಂದು ಡೆಸ್ಟಿನಿ ಏನಿದೆ, ನಿಮ್ಮ ಸೋಲ್ ಡೆಸ್ಟಿನಿ ಏನಿದೆ ಅನ್ನೋಂಥದ್ದನ್ನ ತಿಳ್ಕೊಳ್ಳೋ ಹಾಗಿತ್ತಂದ್ರೆ ಖಂಡಿತ ಕೆಳಗಡೆ ಕೊಟ್ಟಿರುವಂತ ನಂಬರ್ಗೆ ಒಂದ್ಸಾರಿ ಕಾಂಟ್ಯಾಕ್ಟ್ ಮಾಡಿ. ಪೇಯ್ಡ್ ಕನ್ಸಲ್ಟೇಷನ್ಸ್ ಇದೆ, ನೋಡ್ಕೊಂಡು ನಿಮ್ಮ ಒಂದು ಡೆಸ್ಟಿನಿ ಏನಿದೆ ಅಂತ ಹೇಳಿ ತಿಳ್ಕೊಳ್ಳಿ, ಅಥವಾ ನಿಮ್ಮ ರಿಲೇಶನ್ಶಿಪ್ ಪ್ರಾಬ್ಲಮ್ಸ್ ಬಗ್ಗೆ ತಿಳ್ಕೊಳ್ಳಿ ಅಂತ ಹೇಳ್ತಾ ಸ್ಟಾರ್ಟ್ ಮಾಡೋಣ. ಹಾಗಿದ್ರೆ ಬರುವಂತ ದಿನಗಳು ವೃಷಭ ರಾಶಿಯವರ ಒಂದು ಲೈಫ್ ಅಲ್ಲಿ ಏನೆಲ್ಲ ಚೇಂಜಸ್ ಅನ್ನ ಆಗ್ಲಿಕ್ಕೆ ಹೋಗ್ತಾ ಇದೆ, ಯೂನಿವರ್ಸ್ ಅವ್ರಿಗೆ ಏನ್ ಮೆಸೇಜಸ್ ಅನ್ನ ಕೊಡ್ತಾ ಇದೆ ಅಂತ ಹೇಳಿ ನೋಡೋಣ. ಓಕೆ, ಸರೆಂಡರ್ ಟು ದ ಡಿವೈನ್ ತುಂಬಾ ಇಂಪಾರ್ಟೆಂಟ್ ಆಗಿರುವಂತ ಮೆಸೇಜ್ ಕೊಡ್ತಾ ಇದೆ ಯೂನಿವರ್ಸ್ ನಿಮಗೆ. ಓಕೆ, ವೃಷಭ ರಾಶಿಯವರಿಗೆ ಕ್ಲೈಮ್ ಮಾಡಿ, ಖಂಡಿತ ಕ್ಲೈಮ್ ಮಾಡಿ. ಯಾಕಂತಂದ್ರೆ ಎನರ್ಜಿ ಎಕ್ಸ್ಚೇಂಜಿಂಗ್ ಇರುತ್ತೆ. ಸೊ ಒಂದು ಲೈಕ್ ಅನ್ನ ಮಾಡ್ಬಿಟ್ಟು ಐ ಆಮ್ ಬ್ಲೆಸ್ಡ್ ವಿತ್ ಅ ಪಾಸಿಟಿವ್ ಎನರ್ಜಿ ಅಂತ ಹೇಳಿ ಕ್ಲೈಮ್ ಮಾಡೋದನ್ನ ಮಾತ್ರ ಮರಿಬೇಡಿ. ಕನ್ಕ್ಲೂಷನ್ಸ್ ಆರ್ ವಿದಿನ್ ರೀಚ್, ಸರೆಂಡರ್ ಟು ಡಿವೈನ್. ನೋಡಿ, ಇಲ್ಲಿ ನಾನು ಅನ್ಕೋತೀನಿ ತುಂಬಾ ದಿನಗಳಿಂದ ಏನೋ ಒಂದು ಪ್ರಯತ್ನ ನಡೆಸ್ತಾ ಇದ್ದೀರಾ ನಿಮ್ಮ ಲೈಫ್ ಅಲ್ಲಿ ಏನಾದ್ರೂ ಮಾಡ್ಲಿಕ್ಕೆ ಹೋಗ್ಬೇಕು ಅಂತ ಹೇಳಿ. ಓಕೆ, ಆದ್ರೆ ಅದ್ರದ್ದು ಎಂಡ್ ಎಲ್ಲಿ ಇದೆ ಅನ್ನೋದು ನಿಮ್ಗೆ ಗೊತ್ತಾಗ್ತಾ ಇಲ್ಲ, ಕನ್ಕ್ಲೂಷನ್ ಏನಾಗ್ಲಿಕ್ಕೆ ಹೋಗ್ತಾ ಇದೆ ಅನ್ನೋಂಥದ್ದು ನಿಮ್ಗೆ ಗೊತ್ತಾಗ್ತಾ ಇಲ್ಲ. ಸೊ ಸ್ವಲ್ಪ ಕನ್ಫ್ಯೂಷನ್ ಅಲ್ಲಿ ಇದ್ದೀರಾ ಅನ್ನೋಂಥದ್ದು ನನಗೆ ಅನಿಸ್ತಾ ಇದೆ. ಇಲ್ಲಿ ಯೂನಿವರ್ಸ್ ನಿಮ್ಗೆ ಹೇಳಲಿಕ್ಕೆ ಹೋಗ್ತಾ ಇರುವಂತದ್ದು ಏನಂತಂದ್ರೆ ಸರೆಂಡರ್ ಟು ದ ಡಿವೈನ್. ತುಂಬಾ ವಿಚಾರ ಮಾಡೋದೇನು ಬೇಡ. ಇಲ್ಲಿ ನಾವು ಏನ್ ಮಾಡ್ಬೇಕು, ಯೂನಿವರ್ಸ್ಗೆ ಸರೆಂಡರ್ ಮಾಡ್ಕೋಬೇಕು, ಯೂನಿವರ್ಸ್ಗೆ ಸಮರ್ಪಣೆ ಭಾವನೆಯನ್ನ ತೋರಿಸ್ಬೇಕು. ನಾವೇನ್ ಮಾಡ್ತೀವಿ ಯೂಶ್ವಲಿ, ನೋಡಿ ಏನಾಗುತ್ತೆ ಗೊತ್ತಾ, ಲೈಫಲ್ಲಿ ನಾವು ಎಲ್ಲ ಮನುಷ್ಯರು ವಿಚಾರ ಮಾಡೋದು ಒಂದೇ, ಏನಂತಂದ್ರೆ ನಾನೇ ಇದನ್ನ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀನಿ ಅನ್ನುವಂಥ ಒಂದು ತಪ್ಪು ಕಲ್ಪನೆಯಲ್ಲಿ ನಾವು ಬದುಕ್ತಾ ಇರ್ತೀವಿ. ಸೊ ನಮ್ಮಕಿನ ದೊಡ್ಡದಾಗಿರುವಂತ ಈ ಯೂನಿವರ್ಸ್ ಅಥವಾ ದೈವ ಅಂತ ನಾವೇನ್ ಹೇಳ್ತೀವಿ, ನೀವು ಯಾವ ಒಂದು ದೇವರಿಗೆ ನಂಬ್ತೀರಾ, ಅಥವಾ ಕೆಲವೊಂದ್ ಜನ ಯೂನಿವರ್ಸ್ ಅಂತ ಹೇಳ್ತಾರೆ. ಸೊ ಇದು ತುಂಬಾ ಪವರ್ಫುಲ್ ಆಗಿರುತ್ತೆ. ಅದು ಯಾವ ಟೈಮ್ಗೆ ಏನಾಗ್ಬೇಕು ಅದು ಹಾಗೆ ಆಗುತ್ತೆ. ನಾವಿಲ್ಲಿ ಎಷ್ಟು ಸ್ಟ್ರೆಸ್ ತಗೋತೀವಿ ಅಂತಂದ್ರೆ ನಾನ್ ಇಲ್ದೇನೆ ಇದು ನಡೆಯೋದೇ ಇಲ್ವಾ ಅನ್ನೋಂತ ಆ ಮಟ್ಟಕ್ಕೆ ನಾವು ವಿಚಾರ ಮಾಡ್ತೀವಿ. ಆ ರೀತಿ ಇರೋದಿಲ್ಲ. ಯಾಕಂತಂದ್ರೆ ಯೂನಿವರ್ಸಿಗೆ ಗೊತ್ತಿರುತ್ತೆ ಯಾವ ಟೈಮಲ್ಲಿ ನಮ್ಗೆ ಏನ್ ಬೇಕು, ಏನ್ ಕೊಡ್ಬೇಕು ಅನ್ನುವಂಥದ್ದು. ಅದ್ರ ಪ್ರಕಾರ ಅದು ಕೆಲಸ ಮಾಡ್ತಾ ಇರುತ್ತೆ. ಯೂನಿವರ್ಸ್ ನಿಮ್ಗೆ ಅದೇ ಹೇಳ್ತಾ ಇದೆ. ಇದೇನು ನಿಮ್ಗೆ ಇಷ್ಟು ಏನ್ ಗಿಡಗಳು ಕಾಣ್ತಾ ಇದೆ, ಹೌದಾ, ಇದ್ರ ಹಿಂದೆ ಇರುವಂತದ್ದು ಪಿಕ್ಚರ್ ನಿಮ್ಗೆ ನೋಡ್ತಾ ಇರ್ಬೋದು. ಸೊ ಇನ್ನೇನು ಕನ್ಕ್ಲೂಷನ್ಗೆ ರೀಚ್ ಆಗ್ಲಿಕ್ಕೆ ಹೋಗ್ತಾ ಇದ್ದೀರಾ, ಇನ್ನೇನ್ ರೀಚ್ ಆಗ್ಲಿಕ್ಕೆ ಹೋಗ್ತಾ ಇದ್ದೀರಾ, ಬಟ್ ಏನ್ ಮಾಡ್ತಾ ಇದ್ದೀರಾ, ಅಗೇನ್ ಥಿಂಕ್ ಮಾಡ್ತಾ ಇದ್ದೀರಾ, ಮತ್ತೆ ಆಗುತ್ತಾ, ಸೆಲ್ಫ್ ಡೌಟ್ ಮಾಡುವಂಥದ್ದು ಕೆಲವೊಂದ್ಸಾರಿ. ಓಕೆ, ಆ ಡೌಟ್ ಅಲ್ಲಿ ಇಟ್ಕೊಳ್ಳಿಕ್ ಹೋಗ್ಬೇಡಿ ಅಂತ ಹೇಳಿ ಯೂನಿವರ್ಸ್ ನಿಮ್ಗೆ ಕ್ಲಿಯರ್ ಕಟ್ ಆಗಿ ಮೆಸೇಜ್ ಕೊಡ್ತಾ ಇದೆ. ಸೊ ಸರೆಂಡರ್ ಟು ದ ಡಿವೈನ್, ಎಲ್ಲ ಯೂನಿವರ್ಸ್ಗೆ ಬಿಟ್ಬಿಡಿ, ಅದೇನಾಗ್ಬೇಕು ಮಾಡೇ ಮಾಡುತ್ತೆ. ನಾವೇನ್ ಮಾಡ್ತೀವಿ, ನನ್ನಿಂದ ಆಗುತ್ತೆ, ನಾನೇ ಮಾಡ್ತಾ ಇದ್ದೀನಿ, ನಾನು ಅಂತ ಎಲ್ಲಿವರೆಗೂ ನಮ್ಮ ಮನಸ್ಸಲ್ಲಿ ಭಾವನೆ ಇರುತ್ತೆ ಅಲ್ಲಿವರೆಗೂ ಯೂನಿವರ್ಸ್ ನಮ್ಗೆ ಸಪೋರ್ಟ್ ಮಾಡೋದಿಲ್ಲ. ಯಾಕಂತ ಹೇಳ್ತೀನಿ, ಇಲ್ಲಿ ಹಾಗೆ ನಾವು ಕಾನ್ಸೆಪ್ಟ್ ಅನ್ನ ತಗೊಂಡಾಗ ಆಸ್ ಅ ಪೇರೆಂಟ್ ಆಗಿ ನೀವು ಮಕ್ಕಳಿಗೆ ಎಷ್ಟು ಸಪೋರ್ಟ್ ಮಾಡ್ತೀರಾ, ಮಕ್ಕಳು ಎಲ್ಲಿ ತನಕನೂ ತಮ್ಮ ಒಂದು ನಿರ್ಧಾರ ತಾವು ತಗೊಳ್ಳೋದಿಲ್ಲ ಅಲ್ಲಿ ತನಕ ಪೇರೆಂಟ್ಸ್ ಏನ್ ಮಾಡ್ತಾರೆ, ಅವ್ರಿಗೆ ಗೈಡೆನ್ಸ್ ಮಾಡ್ತಾ ಇರ್ತಾರೆ, ಸಪೋರ್ಟ್ ಮಾಡ್ತಾನೆ ಇರ್ತಾರೆ. ಅಫ್ಕೋರ್ಸ್ ಲೈಫ್ ಲಾಂಗ್ ಸಪೋರ್ಟ್ ಮಾಡ್ತಾರೆ, ದಟ್ ಇಸ್ ಡಿಫ್ರೆಂಟ್ ಥಿಂಗ್. ಬಟ್ ಇಲ್ಲಿ ಏನಂತಂದ್ರೆ ಅವರ ಒಂದು ಪ್ರತಿಯೊಂದು ನಿರ್ಧಾರದಲ್ಲಿ ಅವ್ರಿಗೆ ಗೈಡೆನ್ಸ್ ಕೊಡೋದು ಈ ರೀತಿ ಮಾಡ್ತಾ ಇರ್ತಾರೆ. ಎದಕ್ಕಂತಂದ್ರೆ ಅವ್ರಿಗೆ ಗೊತ್ತಿರುತ್ತೆ ಇನ್ನು ಎಲ್ಲೋ ಒಂದ್ ಕಡೆ ಸ್ವಲ್ಪ ನಾವು ಇವ್ರಿಗೆ ಹೆಲ್ಪ್ ಮಾಡ್ಬೇಕು ಅಂತ ಹೇಳಿ. ಅದೇ ರೀತಿ ಯೂನಿವರ್ಸ್ ಕೂಡ ಏನ್ ಮಾಡ್ತಾ ಇರುತ್ತೆ, ಎಲ್ಲಿ ತನಕ ನೀವೇ ನಿರ್ಧಾರ ತಗೊಳ್ತಾ ಇರ್ತೀರಾ ಅಲ್ಲಿವರೆಗೂ ಏನ್ ಮಾಡುತ್ತೆ ಯೂನಿವರ್ಸ್ ನಿಮ್ಗೆ, ಓಕೆ ಬ್ಯಾಕಪ್ ಅಲ್ಲಿ ಅದ್ರ ಸಪೋರ್ಟ್ ಇರುತ್ತೆ, ಅದು ಬೇರೆ, ಬಟ್ ಫ್ರಂಟ್ ಲೈನಿಗೆ ಬಂದು ಅದು ಸಪೋರ್ಟ್ ಅನ್ನ ಕೊಡೋದಿಲ್ಲ. ಯಾವಾಗ ನೀವು ಎಲ್ಲಾನು ನಿನ್ ಮೇಲೆ ಬಿಟ್ಟಿದ್ದೀನಿ, ನೀನೇ ಏನಾದ್ರು ಮಾಡು ಅಂತ ಹೇಳಿದಾಗ, ಸೊ ಅವಾಗ ಯೂನಿವರ್ಸಿಗೆ ಗೊತ್ತಾಗುತ್ತೆ, ಓಕೆ ಈಗ ನಾನು ಎಂಟ್ರಿ ಆಗ್ಬೇಕು ಅಂತ. ಅದೇ ಯೂನಿವರ್ಸ್ ನಿಮ್ಗೆ ಹೇಳಲಿಕ್ಕೆ ಹೋಗ್ತಾ ಇರುವಂತದ್ದು. ತುಂಬಾ ವಿಚಾರ ಮಾಡೋದು ಬೇಡ, ಸರೆಂಡರ್ ಮೋಡ್ಗೆ ಹೋಗ್ಬೇಡಿ. ಓಕೆ, ನೋಡಿ ನೀವು ಎಷ್ಟು ಜಟಿಲವಾದ ಕೆಲಸ ಇದೆ ಅಂತ ಅನ್ನೋದಂಥದ್ದನ್ನ ಏನ್ ಮಾಡುತ್ತೆ ಯೂನಿವರ್ಸ್, ಚಿಟಿಕೆ ಹೊಡೆಯೋದ್ರಲ್ಲಿ ಆಗ ಹೋಗ್ಬಿಡತ್ತೆ ಅನ್ನುವಂಥದ್ದನ್ನ ಯೂನಿವರ್ಸ್ ಹೇಳ್ತಾ ಇದೆ ಫ್ರೆಂಡ್ಸ್. ಹಾಗಿದ್ರೆ ಇನ್ನು ನಿಮ್ಮ ಒಂದು ಎಮೋಷನಲ್ ಪ್ಯಾಟರ್ನ್ಸ್ ಕೂಡ ಚೆಕ್ ಮಾಡೋಣ. ಏನ್ ಬರ್ತಾ ಇದೆ ಇಲ್ಲಿ ನಿಮ್ಗೆ ಯೂನಿವರ್ಸ್ ಏನ್ ಸಪೋರ್ಟ್ ಮಾಡ್ಲಿಕ್ಕೆ ಹೋಗ್ತಾ ಇದೆ ಅನ್ನುವಂಥದ್ದನ್ನ, ಅಥವಾ ಯಾವ ಪ್ಯಾಟರ್ನ್ ನಿಂದ ನೀವು ಹೊರಗೆ ಬರ್ತಾ ಇದ್ದೀರಾ, ಇದುವರೆಗೂ ಯಾವ ಪ್ಯಾಟರ್ನ್ ಅಲ್ಲಿ ಸಿಕ್ಕೊಂಡಿದ್ರಿ, ಈಗ ಏನ್ ಮಾಡ್ತಾ ಇದ್ದೀರಾ ಅನ್ನುವಂಥದ್ದನ್ನ ಕೂಡ ನೋಡೋಣ. ಕ್ಯೂರಿಯಾಸಿಟಿ ಬರ್ತಾ ಇದೆ. ಓಕೆ, ಕ್ಯೂರಿಯಾಸಿಟಿ ಇಸ್ ದ ಡ್ರೈವಿಂಗ್ ಫೋರ್ಸ್ ಟು ಎಕ್ಸ್ಪ್ಲೋರ್. ಓಕೆ, ಇಲ್ಲಿ ಇದಕ್ಕೆ ಇನ್ನೊಂದು ಕಾರ್ಡ್ ಅನ್ನ ತಗೊಳ್ಳೋಣ, ಕ್ಲಿಯರ್ ಬರುತ್ತೆ.
ಕೆಲವೊಂದಿಷ್ಟು ಎಮೋಷನಲ್ ಪ್ಯಾಟರ್ನ್ ಪದೇ ಪದೇ ನಿಮ್ಗೆ ಏನಾದ್ರೂ ಹಿಟ್ ಆಗ್ತಾ ಇರ್ಬೋದು ಅಂತ ಹೇಳಿ ನನ್ಗೆ ಅನಿಸ್ತಾ ಇದೆ. ಬಟ್ ಇವಾಗ ಏನಾಗ್ತಾ ಇದೆ, ಅದನ್ನ ನೀವು ರಿಲೀಸ್ ಮಾಡ್ಕೊಳ್ಳಿಕ್ ಹೋಗ್ತಾ ಇದ್ದೀರಾ. ಮತ್ತೆ ಲೈಫ್ ಅಲ್ಲಿ ಕೆಲವೊಂದಿಷ್ಟು ಕ್ಯೂರಿಯಾಸಿಟಿಯನ್ನ ತಗೊಂಡ್ ಬರ್ತಾ ಇದ್ದೀರಾ. ಲೈಕ್ ಇದನ್ನ ನಾನು ನೋಡ್ಬೇಕು, ಇದನ್ನ ಎಕ್ಸ್ಪ್ಲೋರ್ ಮಾಡ್ಬೇಕು, ನಿಮ್ಮ ಒಂದು ಆಂಗಲ್ ಚೇಂಜ್ ಆಗ್ಲಿಕ್ಕೆ ಹೋಗ್ತಾ ಇದೆ ಅಂತ ಹೇಳಿ ಹೇಳ್ಬಹುದು. ಯಾಕಂತಂದ್ರೆ ಈಗ ಏನಾಗುತ್ತೆ, ಕೆಲವೊಂದ್ ಸಾರಿ ಮೇ ಬಿ ಇದಕ್ಕಿಂತ ಮುಂಚೆ ನೀವು ಕೆಲವೊಂದಿಷ್ಟು ಯಾವ ರೀತಿ ಅಂತಂದ್ರೆ ಎಮೋಷನ್ಸ್ ಅನ್ನ ನಿಮ್ಮ ಜೊತೆಗೆ ತಗೊಂಡ್ ಹೋಗ್ತಾ ಇದ್ರಿ. ಓಕೆ, ಅಂದ್ರೆ ಯಾರೋ ಏನೋ ಹೇಳಿದ್ರು ಅಂತ ಹೇಳಿ ಅವ್ರ ಬಗ್ಗೆ ವಿಚಾರ ಮಾಡುವಂಥದ್ದು, ಅಥವಾ ಪದೇ ಪದೇ ಅದನ್ನೇ ಥಿಂಕ್ ಮಾಡುವಂಥದ್ದು, ಮನ್ಸಲ್ಲಿ ಇಟ್ಕೊಳ್ಳುವಂಥದ್ದು. ಏನಾಗುತ್ತೆ, ಯಾರೋ ಏನೋ ಹೇಳಿದಾಗ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಫೀಲ್ಡ್ ಆಗುತ್ತೆ, ಅದು ಪದೇ ಪದೇ ಏನಾಗ್ತಾ ಇರುತ್ತೆ, ನಮ್ಮ ಲೈಫ್ ಅಲ್ಲಿ ರಿಟರ್ನ್ ಬರ್ತಾ ಇರುತ್ತೆ. ಓಕೆ, ಸೊ ಹಾಗಾಗಿ ಇದೇ ಪ್ಯಾಟರ್ನ್ ಅನ್ನ ನೀವು ಕೂಡ ತಗೊಂಡು ಹೋಗ್ತಾ ಇದ್ರಿ ಅಂತ ಹೇಳಿ ನನ್ಗೆ ಅನ್ಸುತ್ತೆ. ಬಟ್ ಇವಾಗ ಏನಾಗ್ತಾ ಇದೆ, ಅದರಿಂದ ನೀವು ರಿಲೀಸ್ ಮಾಡ್ಕೊಳ್ತಾ ಇದ್ದೀರಾ, ಅಥವಾ ನಿಮ್ಗೆ ಯೂನಿವರ್ಸ್ ಹೇಳ್ತಾ ಇದೆ ರಿಲೀಸ್ ಮಾಡ್ಕೊಳ್ಳಿ ಅಂತ ಹೇಳಿ. ನೀವು ಅಪರ್ಚುನಿಟೀಸ್ ಕಡೆ ನೀವು ಗಮನ ಕೊಡಿ, ಅಥವಾ ಯಾರೋ ಏನೋ ಹೇಳಿದ್ರು ಅಂತ ಹೇಳಿ ನೀವು ನಿಮ್ಮ ಒಂದು ಒಳಗಡೆ ಏನಿದೆ, ನಿಮ್ಮ ಭಾವನೆಗಳೇನಿದೆ ಅದಕ್ಕೆ ಧಕ್ಕೆ ತರುವಂತದ್ದು ನೀವೇ ಮಾಡ್ಕೊಳಿಕ್ ಹೋಗ್ಬೇಡಿ ಅಂತ ಹೇಳಿ ಯೂನಿವರ್ಸ್ ಹೇಳ್ತಾ ಇರುವಂತದ್ದು. ಓಕೆ, ಅದನ್ನ ರಿಲೀಸ್ ಮಾಡ್ಬಿಡಿ. ನಿಮ್ಮ ತನಕ ಯಾವುದು ನಿಮ್ಗೆ ಕನೆಕ್ಟ್ ಆಗ್ತಾ ಇಲ್ಲ ಅದನ್ನ ಏನ್ ಮಾಡ್ಬೇಕು, ರಿಲೀಸ್ ಮಾಡ್ಬೇಕು. ಅಥವಾ ನೀವು ರಿಲೀಸ್ ಮಾಡಿ ಮುಂದೆ ಹೋಗ್ತಾ ಇದ್ದೀರಾ, ಮತ್ತೆ ನಿಮ್ಮ ಲೈಫ್ ಅಲ್ಲಿ ಕೆಲವೊಂದಿಷ್ಟು ಕ್ಯೂರಿಯಾಸಿಟಿಯನ್ನ ನೀವು ತಗೊಂಡ್ ಬರ್ತಾ ಇದ್ದೀರಾ ಅನ್ನೋಂಥದ್ದು ನನ್ಗೆ ಅನಿಸ್ತಾ ಇದೆ. ಲೈಕ್ ಎನ್ಕರೇಜಸ್ ಇರ್ಬೋದು, ಎಕ್ಸ್ಪ್ಲೋರ್ ಮಾಡುವಂತದ್ದು ಇರ್ಬೋದು, ಹೊಸ ಹೊಸ ಪ್ಲೇಸಿಗೆ ಹೋಗುವಂತದ್ದು ಇರ್ಬೋದು. ಅಲ್ಲಿ ಕೆಲವೊಂದಿಷ್ಟನ್ನ ನೋಡಿ ನೀವೇನಾದ್ರೂ ತುಂಬಾ ಖುಷಿ ಪಡುವಂತದ್ದು, ಅದನ್ನ ನೀವು ಜನರಿಗೆ ಹೇಳುವಂತ ವೇ ಇರ್ಬೋದು, ಎಕ್ಸ್ಪ್ರೆಸ್ ಮಾಡುವಂತ ವೇ ಇರ್ಬೋದು. ಎಲ್ಲೋ ಸಡನ್ ಆಗಿ ಅನ್ನೋನ್ ಪ್ಲೇಸಿಗೆ ಹೋದ್ರಿ, ಅನ್ನೋನ್ ಪರ್ಸನ್ಗೆ ಭೇಟಿ ಆದ್ರಿ, ಅಲ್ಲಿರುವಂತ ನಾಲೆಜ್ ಅನ್ನ ತಗೊಳ್ಳೋದು, ಅದು ಇನ್ನೊಬ್ರು ಮುಂದೆ ಹೇಳುವಂತದ್ದು, ಇದು ಎಲ್ಲಾನು ನಿಮ್ಮ ಲೈಫ್ ಅಲ್ಲಿ ಏನಾಗ್ತಿದೆ, ಬರ್ಲಿಕ್ಕೆ ಹೋಗ್ತಾ ಇದೆ ಅನ್ನುವಂಥದ್ದು. ಓಕೆ, ಸೊ ಖುಷಿಯಾಗಿರುವಂತ ವಿಚಾರ ಏನಂತಂದ್ರೆ ರಿಲೀಸಿಂಗ್ ಮೋಡ್ ಅಲ್ಲಿ ನೀವು ಹೋಗ್ತಾ ಇದ್ದೀರಾ, ಇದು ಇಂಪಾರ್ಟೆಂಟ್ ಇರುವಂತದ್ದು. ಅಂದ್ರೆ ಪ್ಯಾಟರ್ನ್ಸ್ ಅನ್ನ ನೀವು ಚೇಂಜ್ ಮಾಡ್ಕೊಳ್ತಾ ಇದ್ದೀರಾ ಅನ್ನುವಂಥದ್ದು ಯೂನಿವರ್ಸ್ ನಿಮ್ಗೆ ಹೇಳ್ತಾ ಇದೆ. ತುಂಬಾ ಒಳ್ಳೆ ವಿಚಾರ ಅಲ್ವಾ? ಹಾಗಿದ್ರೆ ನೋಡೋಣ ನಿಮ್ಮ ಒಂದು ಹೆಲ್ತ್ ಆಸ್ಪೆಕ್ಟ್ ಏನ್ ಬರ್ತಾ ಇದೆ, ನಿಮ್ಮ ಕರಿಯರ್, ಜಾಬ್ ಇರ್ಬೋದು, ಏನ್ ಬರ್ತಾ ಇದೆ ಅಂತ ಹೇಳಿ. ಸೊ ನಿಮ್ಮ ಲೈಫ್ ಅಲ್ಲಿ ನಾನು ಹೇಳಿದ್ನಲ್ವಾ, ನಿಮ್ಗೆ ಪರ್ಸನಲ್ ರೀಡಿಂಗ್ ಆಪ್ಷನ್ಸ್ ಈಗ ಕೆಳಗಡೆ ಮೊಬೈಲ್ ನಂಬರ್ ಮೆನ್ಷನ್ ಮಾಡಿರ್ತೀನಿ, ಒಂದ್ಸಾರಿ ಚೆಕ್ ಮಾಡ್ಕೊಳ್ಳಿ. ಓಕೆ, ಏನೇ ರೀತಿ ಡೌಟ್ ಇದ್ರೂ ಕೂಡ ನೀವಲ್ಲಿ ಕ್ಲಿಯರ್ ಮಾಡ್ಕೋಬಹುದು. ಓಕೆ, ಸೊ ಹೆಲ್ತ್ ಆಸ್ಪೆಕ್ಟ್ ಇಂದ ನನಗೆ ಯಾವುದೇ ರೀತಿ ನಿಮಗೆ ತೊಂದರೆ ಅಂತ ಹೇಳಿ ಅನಿಸ್ತಾ ಇಲ್ಲ. ತುಂಬಾ ಖುಷಿಯಾಗಿ ಈ ದಿನಗಳಲ್ಲಿ ನೀವು ಎಂಜಾಯ್ ಮಾಡ್ತಾ ಇದ್ದೀರಾ ನಿಮ್ಮ ಲೈಫ್ ಅನ್ನ. ಮೇ ಬಿ ಯಾವ್ದಾದ್ರು ಒಂದು ಜರ್ನಿಯಲ್ಲಿ ಇದ್ದೀರಾ ಅಂತ ಹೇಳಿ ನನಗೆ ಅನಿಸ್ತಾ ಇದೆ. ಎಲ್ಲಾದ್ರೂ ಸಣ್ಣದೊಂದು ಟ್ರಿಪ್ ಇರ್ಬೋದು, ಅಥವಾ ಎಲ್ಲಾದ್ರೂ ನಿಮ್ಮ ನಿಮ್ಮ ಜೊತೆಗಿರೋರ್ ಜೊತೆಗೆ ಲೈಫ್ ಅನ್ನ ಎಂಜಾಯ್ ಮಾಡುವಂತದ್ದು ನೀವು ಮಾಡ್ತಾ ಇದ್ದೀರಾ ಅಂತ ಹೇಳಿ ನನಗೆ ಅನಿಸ್ತಾ ಇದೆ. ಹ್ಯಾಪಿ ಮೂಮೆಂಟ್ ಅನ್ನ ಸ್ಪೆಂಡ್ ಮಾಡ್ತಾ ಇದ್ದೀರಾ. ಸ್ವಲ್ಪ ಹುಷಾರಾಗಿರಿ ಅಷ್ಟೇ. ಓಕೆ, ಹೆಲ್ತ್ ಆಸ್ಪೆಕ್ಟ್ ಇಂದ ಯಾವ್ದು ತೊಂದರೆ ಅಂತ ಏನು ನನಗೆ ಅನಿಸ್ತಾ ಇಲ್ಲ. ಸ್ವಲ್ಪ ಸಿಟ್ಟನ್ನ ಕಡಿಮೆ ಮಾಡ್ಕೋಬೇಕು, ಅಗ್ರೆಷನ್ ಅನ್ನ ಕಡಿಮೆ ಮಾಡ್ಕೋಬೇಕು ಅನ್ನುವಂಥದ್ದು ಯೂನಿವರ್ಸ್ ನಿಮ್ಗೆ ಹೇಳ್ತಾ ಇದೆ. ಮತ್ತೆ ಇನ್ನೂ ಒಂದು ಹೇಳ್ಬೇಕಂತಂದ್ರೆ, ಕೆಲವೊಂದಿಷ್ಟು ಪ್ಯಾಟರ್ನ್ಸ್ ಅನ್ನ ನಾನು ಹೇಳಿದ್ನಲ್ವಾ, ಕೆಲವೊಂದಿಷ್ಟು ಪ್ಯಾಟರ್ನ್ಸ್ ಅನ್ನ ನೀವು ಏನ್ ಮಾಡ್ತಾ ಇದ್ದೀರಾ, ರಿಲೀಸ್ ಮಾಡ್ತಾ ಇದ್ದೀರಾ ಅನ್ನೋಂಥದ್ದು. ಹೌದಾ? ಸೊ ರಿಲೀಸಿಂಗ್ ಇಲ್ಲಿನೂ ಕೂಡ ರಿಲೀಸ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀರಾ. ಏನ್ ರಿಲೀಸ್ ಮಾಡ್ತಾ ಇದ್ದೀರಾ, ಕೆಲವೊಂದಿಷ್ಟು ಏನ್ ನಿಮ್ಗೆ ಟಾಕ್ಸಿಕ್ ಆಗಿತ್ತು, ನಿಮ್ಮ ಲೈಫಿಗೆ ವಿಷಕಾರಿಯಾಗಿತ್ತು, ಅಂತದನ್ನ ನೀವು ಏನ್ ಮಾಡ್ತಾ ಇದ್ದೀರಾ, ರಿಲೀಸ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀರಾ. ನಿಮ್ಮನ್ನ ನೀವು ಹೀಲ್ ಮಾಡ್ಕೊಳ್ತಾ ಇದ್ದೀರಾ. ಒಂದೇ ಹೇಳ್ಬೇಕಂತಂದ್ರೆ, ಟಾಕ್ಸಿಕ್ ಏರಿಯಾದಿಂದ ಹೊರಗಡೆ ಬಂದು ನಿಮ್ಮನ್ನ ನೀವು ಹೀಲ್ ಮಾಡ್ಕೊಳ್ಳೋದ್ರ ಕಡೆ ಜಾಸ್ತಿ ಗಮನ ಕೊಡ್ತಾ ಇದ್ದೀರಾ. ಹಾಗಾಗಿ ಇದುವರೆಗೂ ಏನೋ ಒಂದು ಚಾಪ್ಟರ್ ಅಲ್ಲಿ ನಿಮ್ಗೆ ನಡೀತಾ ಇತ್ತು, ಲೈಕ್ ಯಾರೋ ಏನೋ ಅಂದ್ರು, ಅದನ್ನ ತುಂಬಾ ಮನಸ್ಸಿಗೆ ಹಚ್ಕೋತಾ ಇದ್ರಿ, ತುಂಬಾ ಬೇಡವಾಗಿರೋ ವಿಷಯ ಎಲ್ಲ ನೀವು ನಿಮ್ಮ ಮನಸ್ಸಲ್ಲಿ ತುಂಬಿಕೊಳ್ತಾ ಇದ್ರಿ, ಪದೇ ಪದೇ ಅದನ್ನೇ ನೀವು ನೆನೆಸ್ಕೊಳ್ತಾ ಇದ್ರಿ, ಮತ್ತೆ ಮತ್ತೆ ನೋವು ಮಾಡ್ಕೊಳ್ತಾ ಇದ್ರಿ. ಇದೆಲ್ಲಾನು ನಿಮ್ಮ ಲೈಫ್ ಅಲ್ಲಿ ನಡೀತಾ ಇತ್ತು. ಬಟ್ ಇವಾಗ ಏನಿದೆ, ಆ ಒಂದು ಸ್ಟ್ರೆಸ್, ಎಂಗ್ಸೈಟಿ ನಿಮ್ಮಿಂದ ದೂರ ಹೋಗ್ತಾ ಇದೆ. ಯಾಕಂತಂದ್ರೆ ನೀವು ಅದರಿಂದ ದೂರ ಹೋಗ್ತಾ ಇದ್ದೀರಾ. ನಿಮ್ಮ ಥಿಂಕಿಂಗ್ ಪ್ಯಾಟರ್ನ್ ಚೇಂಜ್ ಆಗ್ತಾ ಇದೆ. ಫಸ್ಟ್ಗೆ ನಿಮ್ಗೆ ಬಂದಿತ್ತದು ಕಾರ್ಡ್, ಹೌದಾ? ಹಾಗಾಗಿ ಯೂನಿವರ್ಸ್ ಅದು ಹೇಳ್ತಾ ಇದೆ, ಇವಾಗ ನೀವು ಪ್ರೆಸೆಂಟ್ ಸಿಚುವೇಶನ್ ಕೂಡ ಇನ್ ಫ್ಯೂಚರ್ ಅಲ್ಲಿ ಅದನ್ನ ನೀವು ಮಾಡ್ಲಿಕ್ಕೆ ಹೋಗ್ತಾ ಇದ್ದೀರಾ ಅನ್ನೋಂಥದ್ದು. ಗೈಡೆನ್ಸ್ ಏನ್ ಬರ್ತಾ ಇದೆ ಅಂತಂದ್ರೆ, 4 ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ. ಅಗೇನ್ ನಿಮ್ಗೆ ಯೂನಿವರ್ಸ್ ಹೇಳ್ತಾ ಇರುವಂತದ್ದು, ಕೆಲವೊಂದಿಷ್ಟು ರಿಸ್ಟ್ರಿಕ್ಷನ್ಸ್ ಆಗಿರುವಂತ ಮೋಡ್ ಅನ್ನ ನೀವು ಬಿಟ್ಟು ಹೊರಗಡೆ ಬರ್ಬೇಕಾಗತ್ತೆ. ರಿಲೀಫ್ ಮಾಡ್ಕೊಳ್ಳಿ, ಫ್ರೀ ಅಪ್ ಆಗಿ, ಜನರ ಜೊತೆಗೆ ಬೆರೆಯುವಂತದನ್ನ ಕೆಲಸ ಮಾಡಿ. ತುಂಬಾ ನಿಮ್ಮದೇ ಆದ ವಿಚಾರಗಳಲ್ಲಿ ಮುಳುಗ್ ಹೋಗ್ಬೇಡಿ. ಎಲ್ಲೋ ಒಂದ್ ಕಡೆ ಕುಂತು ನಿಮ್ದೇ ಪ್ಯಾಟರ್ನ್ ಅಲ್ಲಿ ಮತ್ತೆ ಮತ್ತೆ ನೀವು ಸಿಕ್ಕೊಳ್ಳಿಕ್ ಹೋಗ್ಬೇಡಿ. ಜನರ ಜೊತೆಗೆ ಮಾತಾಡಿ, ಕಮ್ಯುನಿಕೇಶನ್ ಮಾಡಿ, ನಿಮ್ಗೆ ರಿಲೀಫ್ ಆಗುತ್ತೆ, ನಿಮ್ಗೆ ಚೆನ್ನಾಗ್ ಅನ್ಸುತ್ತೆ ಅನ್ನೋಂಥದ್ದನ್ನ ಯೂನಿವರ್ಸ್ ನಿಮ್ಗೆ ಹೇಳ್ತಾ ಇದೆ. ಫ್ರೀ ಅಪ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ ಅಂತ ಹೇಳಿ ಯೂನಿವರ್ಸ್ ಹೇಳ್ತಾ ಇದೆ. ಓಕೆ, ಇಂಪಾರ್ಟೆಂಟ್ ಇದೆ. ಹಾಗಿದ್ರೆ ನಿಮ್ಮ ಒಂದು ಕರಿಯರ್ ಲೈಫ್ ಬಗ್ಗೆ ನೋಡೋಣ ಏನ್ ಬರ್ತಾ ಇದೆ ಅಂತ ಹೇಳಿ. ಸೊ ವೃಷಭ ರಾಶಿಯವರಿಗೆ ಕರಿಯರ್ ಲೈಫ್ ಅಲ್ಲಿ ನೋಡ್ತಾ ಇದ್ರೆ 8 ಆಫ್ ವಾಂಡ್ಸ್ ಬರ್ತಾ ಇದೆ. ಸಮ್ವೇರ್ ಎಲ್ಲೋ ಒಂದ್ ಕಡೆ ನೀವು ಸ್ಟಕ್ ಫೀಲ್ ಮಾಡ್ಕೊಳ್ತಾ ಇದ್ದೀರಾ, ಸ್ಟಕ್ ಎನರ್ಜಿಯಲ್ಲಿ ಇದ್ದೀರಾ ಅನ್ನೋಂಥದ್ದು ನನಗೆ
ಓಕೆ, ಇಲ್ಲಿ ಇನ್ನೂ ಒಂದು ಆಂಗಲ್ ಅಲ್ಲಿ ನೋಡಿದ್ರೆ ಕೆಲವೊಂದಿಷ್ಟು ಅಪಾರ್ಚುನಿಟೀಸ್ ನಿಮ್ ತನಕ ಬರ್ತಾ ಇದೆ ಬ್ಯಾಕ್ ಟು ಬ್ಯಾಕ್ ಅಂತ ಹೇಳಿ. ಓಕೆ, ಇನ್ನೊಂದು ಕಾರ್ಡ್ ತಗೊಳ್ಳೋಣ, ಗೊತ್ತಾಗ್ಬಿಡುತ್ತೆ. ಓಕೆ, ಕರಿಯರ್ ಅಲ್ಲಿ ಮೇಜರ್ ಆಗಿ ನೀವು ಕೆಲವೊಂದಿಷ್ಟು ಚಾಲೆಂಜಸ್ ಅನ್ನ ಫೇಸ್ ಮಾಡಿದೀರಾ ಅಂತ ಹೇಳಿ ನನ್ಗೆ ಅನಿಸ್ತಾ ಇದೆ. ಲೈಕ್ ಬ್ಯಾಕ್ ಟು ಬ್ಯಾಕ್ ಲಾಸ್ ಇರುವಂತದ್ದು, ಸಮ್ವೇರ್ ಎಲ್ಲೋ ಒಂದ್ ಕಡೆ ನಿಮ್ಗೆ ತುಂಬಾ ಅದು ಹಿಟ್ ಆಗಿದೆ ಅನ್ನುವಂಥದ್ದು, ಲಾಸ್ ನ ಅನುಭವಿಸಿದೀರಾ ಇದಕ್ಕಿಂತ ಮುಂಚೆ ಅಂತ ಹೇಳಿ ಅನಿಸ್ತಾ ಇದೆ. ಯಾಕಂದ್ರೆ ಇದು ಯಾವ ರೀತಿಯಾಗಿತ್ತು ಅಂತಂದ್ರೆ ಬ್ಯಾಕ್ ಟು ಬ್ಯಾಕ್ ನಿಮ್ಗೆ ಲಾಸಸ್ ಅನ್ನ ಅನುಭವಿಸಿದೀರಾ. ಒಂದ್ಸಾರಿ ಒಂದಾಯ್ತು ಅಂದ್ರೆ ಇನ್ನೊಂದ್ಸಾರಿ ಇನ್ನೊಂದು, ಈ ರೀತಿಯಾಗಿ ನೀವು ಕೆಲವೊಂದಿಷ್ಟನ್ನ ಚಾಲೆಂಜಸ್ ಅನ್ನ ಫೇಸ್ ಮಾಡಿದೀರಾ ಅಂತ ಹೇಳಿ ನನ್ಗೆ ಅನಿಸ್ತಾ ಇದೆ. ಇದರಿಂದಾಗಿ ನೀವು ಏನಂತಂದ್ರೆ ತುಂಬಾ ಡಿಪ್ರೆಸ್ಡ್ ಆಗಿದ್ದೀರಾ. ನಿಮ್ಮ ಒಂದು ಇವಾಗ್ಲೂ ಕೂಡ ನೀವು ಆ ಒಂದು ಲಾಸ್ ಅನ್ನ ಅನುಭವಿಸ್ತಾ ಇದ್ದೀರಾ. ಮೇಜರ್ ಆಗಿ ನಿಮ್ಗೆ ಪ್ರಾಬ್ಲಮ್ ಬರ್ತಾ ಇರೋದೇ ಇಲ್ಲಿ ಅನ್ನುವಂಥದ್ದು ನನ್ಗೆ ಅನಿಸ್ತಾ ಇದೆ. ಇಲ್ಲಿ ಎಷ್ಟು ಮಟ್ಟಿಗೆ ನೀವು ಇದನ್ನ ಅನುಭವಿಸಿದೀರಾ ಅಂತಂದ್ರೆ ಮತ್ತೆ ಇರುವಂತ ಅಪಾರ್ಚುನಿಟೀಸ್ ಕಡೆ ನೀವು ಗಮನ ಕೊಡ್ತಾ ಇಲ್ಲ. ಯಾಕಂದ್ರೆ ಇದೇ ನಿಮ್ಗೆ ತುಂಬಾ ಆಗ್ಬಿಟ್ಟಿದೆ. ಓಕೆ, ಹಾಗಾಗಿ ನೀವು ಏನ್ ಮಾಡ್ತಾ ಇದ್ದೀರಾ, ಅದ್ರ ಬಗ್ಗೆ ತುಂಬಾ ವಿಚಾರ ಮಾಡ್ತಾ ಇದ್ದೀರಾ. ರಿಕವರಿ ಮಾಡ್ಕೊಳ್ಳೋದ್ರ ಬಗ್ಗೆ ವಿಚಾರ ಮಾಡ್ತಾ ಇದ್ದೀರಾ. ಇನ್ನೊಂದು ಹೇಳ್ಬೇಕಂತಂದ್ರೆ ಯಾವ ರೀತಿ ಮಾಡ್ಕೋಬೇಕು, ಬಟ್ ನಿಮ್ಗೆ ಅದು ತೋಚ್ತಾ ಇಲ್ಲ ಏನ್ ಮಾಡ್ಬೇಕು ಅಂತ ಹೇಳಿ. ಸ್ವಲ್ಪ ಇಶ್ಯೂಸ್ ಇದೆ ಅಂತ ಹೇಳಿ ನನ್ಗೆ ಅನಿಸ್ತಾ ಇದೆ. ನಿಮ್ಮ ಕರಿಯರ್ ಲೈಫ್ ಅಲ್ಲಿ ಎಸ್ಪೆಷಲಿ ನಿಮ್ಗೆ ಇಶ್ಯೂಸ್ ಇದೆ ಅಂತ ಹೇಳಿ ನನ್ಗೆ ಅನಿಸ್ತಾ ಇದೆ. ಬಟ್ ಇದು ತುಂಬಾ ದಿನ ಇರೋದಿಲ್ಲ. ಬರುವಂತ ದಿನಗಳಲ್ಲಿ ನಿಮಗಾಗಿ ಕೆಲವೊಂದಿಷ್ಟು ಅಪಾರ್ಚುನಿಟೀಸ್ ಬರ್ಲಿಕ್ಕೆ ಹೋಗ್ತಾ ಇದೆ. ಫೈನಾನ್ಷಿಯಲ್ ವೈಸ್ ನಿಮ್ಮ ಕಂಡೀಷನ್ ಸುಧಾರಿಸುತ್ತೆ. ನಿಮ್ಮ ಒಂದು ಲಾಂಗ್ ಟರ್ಮ್ ಅಲ್ಲಿ ನಿಮ್ಗೆ ಫೈನಾನ್ಷಿಯಲ್ ಒಂದು ಏನಂತ ಸೆಕ್ಯೂರಿಟಿ ಬರ್ಲಿಕ್ಕೆ ಹೋಗ್ತಾ ಇದೆ ಅನ್ನುವಂಥದ್ದು. ಯಾಕಂತಂದ್ರೆ ನೀವು ಎಫರ್ಟ್ ಏನೋ ಹಾಕ್ತಾ ಇದ್ರಿ, ಬಟ್ ನಿಮ್ಗೆ ರಿಸಲ್ಟ್ ಬರ್ತಾ ಇದ್ದಿಲ್ಲ. ಹಾಗಾಗಿ ತುಂಬಾ ಡಿಸಪಾಯಿಂಟ್ ಆಗಿದ್ರಿ. ಮತ್ತೆ ಲಾಸಸ್ ಕೂಡ ತುಂಬಾ ಅನುಭವಿಸಿದೀರಾ, ಎಫರ್ಟ್ನು ಹಾಕಿದೀರಾ. ಬಟ್ ಇವಾಗ ನಿಮ್ಗೆ ಅದು ಬರುವಂತ ದಿನಗಳಲ್ಲಿ ರಿಸಲ್ಟ್ ಬರ್ಲಿಕ್ಕೆ ಹೋಗ್ತಾ ಇದೆ. ನೀವೇನ್ ಎಫರ್ಟ್ ಹಾಕಿದೀರಾ ಅದಕ್ಕೆ ನಿಮ್ಗೆ ರಿಸಲ್ಟ್ ಬರ್ಲಿಕ್ಕೆ ಹೋಗ್ತಾ ಇದೆ ಅನ್ನುವಂಥದ್ದು ನನ್ಗೆ ಕಾಣ್ತಾ ಇದೆ. ಒಂದು ಸ್ಟೆಬಿಲಿಟಿ ಕಾಣ್ಲಿಕ್ಕೆ ಹೋಗ್ತಾ ಇದ್ದೀರಾ. ಬರುವಂತ ದಿನಗಳಲ್ಲಿ ನಿಮ್ಗೆ ಏನಾಗುತ್ತೆ, ಫೈನಾನ್ಷಿಯಲ್ ವೈಸ್ ಎಲ್ಲೆಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರಿ ಅಲ್ಲಿಂದ ನಿಮ್ಗೆ ರಿಟರ್ನ್ಸ್ ಬರುವಂತದ್ದು, ಒಳ್ಳೆ ರಿಟರ್ನ್ಸ್ ಬರುವಂತದ್ದು ಆಗುತ್ತೆ. ಸೊ ಫೈನಾನ್ಷಿಯಲಿ ನಿಮ್ಮ ಕಂಡೀಷನ್ ಕೂಡ ತುಂಬಾ ಚೆನ್ನಾಗಾಗುತ್ತೆ ಅನ್ನುವಂಥದ್ದು ನನಗೆ ಇಲ್ಲಿ ಕಾಣ್ತಾ ಇದೆ. ಓಕೆ, ಸೊ ಯೂನಿವರ್ಸ್ ಗೈಡೆನ್ಸ್ ಏನ್ ಬರ್ತಾ ಇದೆ ಹಾಗಿದ್ರೆ ನಿಮ್ಗಾಗಿ ಋಷಭ ರಾಶಿಯವರಿಗೆ, ಆಕ್ಷನ್ ತಗೊಳ್ಳುವಂತ ಕೆಲವೊಂದಿಷ್ಟು ಸಮಯ, ಸ್ಟ್ರಾಟಜಿ, ಹೊಸ ಹೊಸ ಸ್ಟ್ರಾಟಜಿಯನ್ನ ಯೂಸ್ ಮಾಡಿ ನಿಮ್ಮ ಒಂದು ನೋಡಿ ತುಂಬಾ ನನಗೆ ಕಾರ್ಡ್ ಬರ್ತಾ ಇರುವಂತದ್ದು ಪೆಂಟಿಕಲ್ಸ್ ಬರ್ತಾ ಇದೆ, ಕಾಯಿನ್ಸ್ ಬರ್ತಾ ಇದೆ. ತುಂಬಾ ನೀವು ನಿಮ್ಮ ಕರಿಯರ್ ಲೈಫ್ ಅಲ್ಲೇನೆ ತುಂಬಾ ನೀವು ವಿಚಾರ ಮಾಡಿದ್ದೀರಾ. ಮತ್ತೆ ಇವಾಗ ಬರುವಂತ ದಿನಗಳಲ್ಲಿ ಕೆಲವೊಂದಿಷ್ಟು ಸ್ಟ್ರಾಟಜಿ, ಅದಕ್ಕೆ ಸ್ಕಿಲ್ಸ್ ಮೇಲೆ ವರ್ಕ್ ಮಾಡುವಂತದ್ದಾಯ್ತು. ಮತ್ತೆ ನಿಮ್ಗೆ ಯಾರು ಸ್ಟಾಪ್ ಕೂಡ ಮಾಡೋದಿಲ್ಲ. ಇವಾಗ ನೀವು ಇನಿಷಿಯೇಟಿವ್ ತಗೊಳ್ತೀರಾ, ತಗೋಬೇಕು ಅಂತ ಕೂಡ ಯೂನಿವರ್ಸ್ ನಿಮ್ಗೆ ಹೇಳ್ತಾ ಇದೆ. ಕೆಲವೊಂದಿಷ್ಟು ಇನಿಷಿಯೇಟಿವ್ ತಗೊಳ್ಳುವಂತ ಸಮಯ ಬಂದಿದೆ. ಅಲ್ಲೇನೆ ಸ್ಟಕ್ ಆಗಿ ಕೂಡುವಂತದ್ದಲ್ಲ. ನಿಮ್ಗೆ ತೊಂದರೆ ಆಗಿದೆ ಅಂತ ಹೇಳಿ ತುಂಬಾ ವಿಚಾರ ಮಾಡಿ ಅಲ್ಲೇನೆ ಕೂತ್ರೆ ನೀವೇನಾಗುತ್ತೆ, ಈ ಮಟ್ಟಕ್ಕೆ ಬರ್ಲಿಕ್ಕೆ ಆಗೋದಿಲ್ಲ. ಸೊ ಯೂನಿವರ್ಸ್ ಏನ್ ಹೇಳ್ತಾ ಇದೆ ಅಂತಂದ್ರೆ ನೀವು ಇದನ್ನ ರೀಚ್ ಮಾಡ್ಬೇಕು, ಆ ಸೆಕ್ಯೂರಿಟಿಯನ್ನ ರೀಚ್ ಮಾಡ್ಬೇಕು, ಫ್ರೀಡಮ್ ಅನ್ನ ರೀಚ್ ಮಾಡ್ಬೇಕು ಅಂತಂದ್ರೆ ಆಕ್ಷನ್ ತಗೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಮತ್ತೆ ನೀವೇನ್ ಆಕ್ಷನ್ ತಗೊಳ್ತೀರಾ ಅಥವಾ ಇನಿಷಿಯೇಟಿವ್ ತಗೊಳ್ಳೋದು, ಲೈಕ್ ನೀವು ಇನ್ವೆಸ್ಟ್ಮೆಂಟ್ ರಿಲೇಟೆಡ್ ಏನು ವಿಚಾರ ಮಾಡ್ತೀರಾ, ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡಿ. ಎಲ್ಲೋ ಯಾರೋ ಹೇಳಿದ್ರು ಅಂತ ಹೇಳಿ ಸಡನ್ ಆಗಿ ಹೋಗಿ ಇನ್ವೆಸ್ಟ್ಮೆಂಟ್ ಮಾಡೋದು, ಆ ರೀತಿ ಮಾಡ್ಲಿಕ್ಕೆ ಹೋಗ್ಬೇಡಿ. ವಿಚಾರ ಮಾಡಿ. ಯಾಕಂದ್ರೆ ಆಲ್ರೆಡಿ ನೀವು ಲಾಸಸ್ ಅನ್ನ ಅನುಭವಿಸ್ತಾ ಇದ್ದೀರಾ. ಹಾಗಾಗಿ ಇಲ್ಲಿ ಸ್ವಲ್ಪ ಏನ್ ಮಾಡ್ಬೇಕು ಅಂತಂದ್ರೆ ವಿಚಾರ ಮಾಡ್ಬೇಕು. ಮಾಡಿದಾದ್ಮೇಲೆ ಖಂಡಿತ ನಿಮ್ಗೆ ಅಪಾರ್ಚುನಿಟೀಸ್ ಇದೆ, ಬರ್ತಾ ಇದೆ. ಬಟ್ ಅದ್ರ ಜೊತೆಗೆ ನೀವು ಏನ್ ಮಾಡ್ತಾ ಇದ್ದೀರಾ, ಸ್ವಲ್ಪ ಲಾಸ್ ಅನ್ನ ಕೂಡ ಅನುಭವಿಸ್ತಾ ಇದ್ದೀರಾ. ಇದರಿಂದ ಹೊರಗೆ ಬರೋದಕ್ಕೆ ನೀವೇನ್ ಸ್ಟ್ರಾಟಜಿಯನ್ನ ಯೂಸ್ ಮಾಡ್ತೀರಾ, ಕೆಲವೊಂದಿಷ್ಟು ಫೈನಾನ್ಷಿಯಲ್ ರಿಲೇಟೆಡ್ ಗೈಡೆನ್ಸ್ ಅನ್ನ ಯಾರಾದ್ರೂ ನಿಮ್ಮ ಒಂದು ಹತ್ತಿರದವರಿದ್ರೆ ಅವ್ರ ಹತ್ರ ನೀವು ತಗೊಂಡು ನೀವು ಇನಿಷಿಯೇಟಿವ್ ತಗೊಂಡ್ರೆ ಖಂಡಿತ ನಿಮ್ಗೆ ಇದರಿಂದಾಗಿ ರಿಟರ್ನ್ಸ್ ಅಲ್ಲಿ ಚೆನ್ನಾಗಿ ಬರುತ್ತೆ, ಒಳ್ಳೇದಾಗತ್ತೆ. ಓಕೆ, ಅದನ್ನ ಯೂನಿವರ್ಸ್ ನಿಮ್ಗೆ ಹೇಳ್ತಾ ಇದೆ. ಇನ್ನು ಏನ್ ನಿಮ್ಗೆ ಬರ್ತಾ ಇದೆ, ನಿಮ್ಮ ರಿಲೇಶನ್ಶಿಪ್ ಆಸ್ಪೆಕ್ಟ್ ಅನ್ನ ಒಂದ್ಸಾರಿ ನೋಡೋಣ ಏನ್ ಬರ್ತಾ ಇದೆ ಅಂತ ಹೇಳಿ. ಓಕೆ, ಇನ್ನು ವೃಷಭ ರಾಶಿಯವರ ಬರುವಂತ ದಿನಗಳಲ್ಲಿ ರಿಲೇಶನ್ಶಿಪ್ ಯಾವ ರೀತಿ ಇರುತ್ತೆ. ಓಕೆ, 2 ಆಫ್ ವಾಂಡ್ಸ್ ಬರ್ತಾ ಇದೆ, ತುಂಬಾ ಚೆನ್ನಾಗಿದೆ. ಓಕೆ, ನೀವು ಏನಾದ್ರೂ ನಿರ್ಧಾರ ತಗೊಳ್ಳುವಂತ ಸಮಯ, ಅಂದ್ರೆ ನಿರ್ಧಾರ ಮಾಡ್ತಾ ಇದ್ರಿ ಏನಾದ್ರೂ ಇನಿಷಿಯೇಟಿವ್ ತಗೊಳ್ಳೋದಕ್ಕೆ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ. ಯಾಕಂತಂದ್ರೆ ತುಂಬಾ ಪೀಕ್ ಲೆವೆಲ್ ಅಲ್ಲಿ ನಿಮ್ಮ ರಿಲೇಶನ್ಶಿಪ್ ಅನ್ನ ಇವಾಗ ನೀವು ನೋಡ್ತಾ ಇದ್ದೀರಾ ಅನ್ನುವಂಥದ್ದು, ಒಂದು ಸ್ಯಾಟಿಸ್ಫೈಡ್ ಇರುವಂತದ್ದು, ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರುವಂತದ್ದು, ತುಂಬಾನೇ ಒಂದು ಅಟ್ರಾಕ್ಟಿವ್ ಆಗಿರುವಂತದ್ದು ರಿಲೇಶನ್ಶಿಪ್ ಅಂತ ಹೇಳ್ಬಹುದು. ಮತ್ತೆ ಈ ರಿಲೇಶನ್ಶಿಪ್ ಅಲ್ಲಿ ನಿಮ್ಗೆ ಕನ್ಫ್ಯೂಷನ್ ಅನ್ನುವಂಥದ್ದು ಇರೋದಿಲ್ಲ. ತುಂಬಾ ಇಲ್ಲಿ ಹೇಳ್ಬೇಕಂತಂದ್ರೆ
ಮೇ ಬಿ ಮ್ಯಾರೇಜ್ ಆಸ್ಪೆಕ್ಟ್ ಇದೆ ನಿಮ್ಮದು, ಅಥವಾ ಎಂಗೇಜ್ಮೆಂಟ್ ಇದ್ದು ತುಂಬ ಡೀಪ್ ಆಗಿ ಕನೆಕ್ಟ್ ಆಗಿದ್ದೀರಾ ನಿಮ್ಮ ಪಾರ್ಟ್ನರ್ ಜೊತೆಗೆ ಅಂತ ಹೇಳ್ಬೋದು, ಅಥವಾ ನಿಮ್ಮ ಪಾರ್ಟ್ನರು ಕೂಡ ಅಷ್ಟೇ ನಿಮಗೆ ಕನೆಕ್ಟೆಡ್ ಇದ್ದಾರೆ ಅಂತ ಹೇಳ್ಬೋದು. ಓಕೆ, ಎರಡೂ ಕಡೆಯಿಂದ ತೊಂದರೆ ಅಂತ ಏನೂ ಇಲ್ಲ, ತುಂಬ ಚೆನ್ನಾಗಿದೆ ರಿಲೇಶನ್ಶಿಪ್ ವೈಸ್. ತ್ರೀ ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ. ಓಕೆ, ನೀವು ಬರುವಂಥ ದಿನಗಳಲ್ಲಿ ನಿಮ್ಮ ರಿಲೇಶನ್ಶಿಪ್ ಬಗ್ಗೆ ಯಾರ್ದಾದ್ರ ಜೊತೆ ಡಿಸ್ಕಸ್ ಮಾಡ್ತೀರಾ ಅನ್ನೋವಂಥದ್ದು ನನಗೆ ಅನಿಸ್ತಾ ಇದೆ. ಲೈಕ್ ನಿಮ್ಮ ಫ್ಯಾಮಿಲಿ ಮೆಂಬರ್ ಇರ್ಬೋದು, ನಿಮ್ಮ ಫ್ರೆಂಡ್ ಸರ್ಕಲ್ ಇರ್ಬೋದು, ಅಥವಾ ನಿಮ್ಮ ಒಂದು ಯಾರು ರಿಲೇಟೆಡ್ ಇದ್ದಾರೆ, ಲೈಕ್ ನಿಮ್ಮ ಒಂದು ರಿಲೇಶನ್ಶಿಪ್ಗೆ ಯಾರು ರಿಲೇಟ್ ಆಗ್ತಾರೆ ನಿಮ್ಮ ಲೈಫಲ್ಲಿ, ಅಂಥವ್ರು ಇಂಪಾರ್ಟೆಂಟ್ ಇರುವಂಥ ಪರ್ಸನ್ ಜೊತೆಗೆ ನೀವು ಡಿಸ್ಕಸ್ ಮಾಡ್ತೀರಾ ಈ ರಿಲೇಶನ್ಶಿಪ್ ಬಗ್ಗೆ, ಮತ್ತೆ ಮುಂದೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ವಿಚಾರ ಮಾಡ್ತೀರಾ, ಡಿಸ್ಕಸ್ ಮಾಡ್ತೀರಾ ಅನ್ನೋವಂಥದ್ದು ನನಗೆ ಅನಿಸ್ತಾ ಇದೆ. ತುಂಬ ಪಾಸಿಟಿವ್ ಆಗಿ ನೀವು ಇದ್ರ ಬಗ್ಗೆ ತಗೊಂಡಿದ್ದೀರಾ. ಓಕೆ, ನಿಮ್ಮ ಪಾರ್ಟ್ನರ್ ಕೂಡ ನಿಮಗೆ ತುಂಬ ಪಾಸಿಟಿವ್ ಆಗಿ ರೆಸ್ಪಾಂಡ್ ಮಾಡ್ತಾ ಇದ್ದಾರೆ ಅನ್ನೋವಂಥದ್ದು ನನಗೆ ಅನಿಸ್ತಾ ಇದೆ. ಸೊ ನಿಮಗೆ ಯೂನಿವರ್ಸ್ ಇಂದ ಜಸ್ಟಿಸ್ ಬರ್ತಾ ಇದೆ. ಓಕೆ, ಜಸ್ಟಿಸ್ ಕಾರ್ಡ್ ರಿಪ್ರೆಸೆಂಟ್ ಮಾಡುವಂಥದ್ದು ನೀವು ಏನು ಇನಿಷಿಯೇಟಿವ್ ತಗೊಳ್ಳಿಕ್ಕೆ ಹೋಗ್ತಾ ಇದ್ದೀರಾ, ಲೈಕ್ ಪಾಸಿಟಿವ್ ವೇ ಅಲ್ಲಿ ನೀವು ತಗೊಳ್ತಾ ಇದ್ರೆ ಖಂಡಿತ ನಿಮಗೆ ಪಾಸಿಟಿವ್ ರೆಸ್ಪಾನ್ಸ್ ಸಿಗುತ್ತೆ. ಮತ್ತೆ ಅದು ಡಿಪೆಂಡ್ ಆಗುತ್ತೆ ನಿಮ್ಮ ಒಂದು ಮನಸ್ಥಿತಿ ಯಾವ ರೀತಿ ಇದೆ ಅಂತ ಹೇಳಿ. ಓಕೆ, ಒಳ್ಳೇದಾಗತ್ತೆ. ಯಾವ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತೀರಾ ಅನ್ನೋವಂಥದ್ದು ತುಂಬಾ ಇಂಪಾರ್ಟೆಂಟ್ ಇದೆ. ಬ್ಯಾಲೆನ್ಸ್ ಮಾಡಬೇಕು ಕೂಡ ಅಂತ ಹೇಳ್ತಾ ಯೂನಿವರ್ಸ್ ನಿಮಗೆ ಹೇಳ್ತಾ ಇದೆ. ಓಕೆ, ಕೆಲವೊಂದ್ ಸಾರಿ ಏನಾಗುತ್ತೆ, ನಾವು ನಮ್ಮ ಲವ್ ಲೈಫ್ ಮತ್ತೆ ನಮ್ಮ ಒಂದು ಕರಿಯರ್ ಲೈಫ್ ಅನ್ನ ಮಿಕ್ಸಪ್ ಮಾಡ್ಕೋತೀವಿ, ಸ್ವಲ್ಪ ಕನ್ಫ್ಯೂಸ್ ಆಗಿರ್ತೀವಿ, ಹೌದಾ? ಸೊ ಇಲ್ಲಿ ಯೂನಿವರ್ಸ್ ಹೇಳ್ತಾ ಇದೆ ಯಾವುದೇ ರೀತಿ ಕನ್ಫ್ಯೂಷನ್ ಬೇಡ, ತುಂಬಾ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಿ, ತುಂಬಾ ಚೆನ್ನಾಗಿದೆ ಫ್ಯೂಚರ್ ಅನ್ನೋಂಥದ್ದು ರಿಲೇಶನ್ಶಿಪ್ ಅಲ್ಲಿ ನಿಮಗೆ ಯೂನಿವರ್ಸ್ ಹೇಳ್ತಾ ಇದೆ. ಹೋಪ್ ನಿಮಗೆ ರೀಡಿಂಗ್ ಕನೆಕ್ಟ್ ಆಗಿರುತ್ತೆ ಅಂತ ಹೇಳಿ ನಾನು ಅನ್ಕೋತೀನಿ. ಕನೆಕ್ಟ್ ಆಗಿತ್ತು ಅಂತಂದ್ರೆ ಲೈಕ್, ಶೇರ್ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಲಿಕ್ಕೆ ಹೋಗಬೇಡಿ. ಸಿಗೋಣ ಹಾಗಿದ್ರೆ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಕೂಡ ಥ್ಯಾಂಕ್ ಯು.